ಮಾವನ್ಗೆ ಅವ್ರ ತೋಟದಲ್ಲಿ ಬೆಳೆದಿರೋ ಸಾಂಬಾರ್ ಸೌತೆಕಾಯಿಂದ ಸಾರು ಮಾಡಿದ್ರೆ ಅಂತ ಊಟ ಮಾಡೋದು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಪಿತೃಪಕ್ಷಕ್ಕೆ ನಮ್ಮ ಹಸ್ಬೆಂಡ್ ಊರು ತೀರ್ಥಳಿಗೆ ಬಂದ್ವಿ. ಸಂಡೇ ಪಕ್ಷ ಮಾಡೋದು, ಸ್ಯಾಟರ್ಡೇನೆ ನಾವು ಊರಿಗೆ ಬಂದ್ಬಿಟ್ವಿ. ಸ್ಯಾಟರ್ಡೇ ನಮ್ಮ ಮಿನಿ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ನಮ್ಮ ಮತ್ತೆ ಸ್ನಾನಕ್ಕೆ ಒಲೆ ಉರಿ ಹಾಕಿದ್ರು. ನಾವ್ ಯಾವಾಗ್ಲೂ ಊರಿಗೆ ಬಂದ್ರು ಫಸ್ಟ್ ಮಾಡ್ಬೇಕಾದ ಕೆಲಸ ಡೈರೆಕ್ಟ್ ಬಾತ್ರೂಮ್ ಹೋಗಿ ಸ್ನಾನ ಫಸ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಮನೆ ಹತ್ರ ಇರೋ ಸಿದ್ದೇಶ್ವರ ಟೆಂಪಲ್ ಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ವಿ. ಈ ದೇವ್ರು ತುಂಬಾನೇ ಪವರ್ಫುಲ್. ಡೈರೆಕ್ಟ್ ಫಾರ್ಮ್ ಇಂದ ಸಿಗೋ ಯಾವುದೇ ತರಕಾರಿ ಆಗಿರ್ಲಿ ಅದನ್ನ ಅಡಿಗೆಗೆ ಹಾಕಿ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನಾನು ಅಡಿಗೆ ಮಾಡ್ತೀನಿ ನೀವು ಹೋಗಿ ಅಂದ್ರು ನಮ್ಮ ಮಾವ ಅತ್ತೆ ಇಬ್ರು ಕೇಳೋದಿಲ್ಲ. ಕೆಲಸ ಅಂತ ಬಂದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಸೊಸೆ ಮಾಡ್ಲಿ ನಾವು ಕುತ್ಕೊಳ್ಳೋಣ ಅಂತ ಅವ್ರು ಅನ್ಕೊಳ್ಳೋದೇ ಇಲ್ಲ. ಟೀ ಅಂತೂ ನನಗೆ ನಮ್ಮ ಅತ್ತೆಗೆ ವಿಪರೀತ ಹುಚ್ಚು. ಅಡಿಗೆ ಮಾಡ್ತಾ ಟೀ ಮಾಡ್ಕೊಂಡು ಕುಡಿದ್ವಿ. ಇನ್ನು ಸಾಂಬಾರ್ನ ಕೂಗಕ್ಕಿಟ್ಟು ನಮ್ಮ ಮಾವನ್ಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ನಮ್ಮ ಅತ್ತೆ ತೋಟಕ್ಕೆ ಹೋದ್ವಿ. ಸಪೋಟ ಹಾಗೆ ಲೆಮನ್ ಕಿತ್ಕೊಂಬರೋಣ ಅಂತ. ಅನ್ಫಾರ್ಚುನೇಟ್ಲಿ ಸಪೋಟ ಮಾತ್ರ ಸಿಕ್ತು, ಲೆಮನ್ ಇನ್ನ ಬಿಟ್ಟಿರ್ಲಿಲ್ಲ ಗಿಡದಲ್ಲಿ. ಇದ್ ನೋಡಿ ಅಡಿಕೆ ಬೇಯಿಸೋ ಅಂಡೆ. ನನ್ಗೆ ಅದ್ರ ಬಗ್ಗೆ ನಮ್ಮ ಅತ್ತೆ ಹೇಳ್ಕೊಡ್ತಿದ್ರು. ಇದು ಸೀಸನ್ ಅಲ್ಲಿ ಇದ್ದಾಗ ತುಂಬಾನೇ ಕೆಲ್ಸಕ್ಕೆ ಯೂಸ್ ಆಗುತ್ತೆ. ಐ ಮೀನ್ ಅಡಿಕೆ ಸೀಸನ್ ಅಲ್ಲಿ ಅಡಿಕೆನ ಇದ್ರಲ್ಲಿ ಹಾಕಿ ಬೇಯಿಸ್ತಾರೆ. ಇನ್ನು ಇಲ್ಲಿ ಸಂಜೆ ಪೂಜೆಗೆ ಹೂ ಕಿತ್ಕೊಂತಿದ್ರು ನಮ್ಮ ಅತ್ತೆ. ದೇವ್ರ ಫೋಟೋಗೆ ಇಡೋಣ ಅಂತ ಹೇಳ್ಬಿಟ್ಟು. ಹಳ್ಳಿ ಲೈಫ್ ಬೆಸ್ಟ್ ಅನ್ಸುತ್ತೆ ಸಮಟೈಮ್ಸ್. ನೋಡಿ ಕಣ್ಣಿಗೆ ಬೇಕಾಗಿರೋ ಐಟಮ್ಸ್ ನ ನಮ್ಮ ಮನೆಗಳ ಹತ್ರನೇ ನಾವು ಬೆಳೆಸ್ಕೊಬಹುದು. ಸಿಟಿ ಲೈಫ್ ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಗೆ ಇದೆಲ್ಲ ಸಾಧ್ಯನೇ ಇಲ್ಲ ಈ ತರ ಗಿಡಗಳನ್ನ ಬೆಳೆಸಕ್ಕೆ ಸೀರಿಯಸ್ಲಿ. ಓಕೆ, ಈಗ ಅಡಿಗೆ ರೆಡಿ ಆಯ್ತು. ಎಲ್ಲರೂ ಊಟ ಮಾಡಿದ್ವಿ. ಸಾಂಬಾರ್ ಅಂತೂ ಸಖತ್ ರುಚಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.